ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಹೋಟೆಲ್ನಲ್ಲಿ ಒಬ್ಬ ವಯಸ್ಸಾದ ಸರ್ವರ್ನ ತಾಕ್ಸಿ ಕೆಳಗೆ ಬಿದ್ದುಬಿಡ್ತಾನೆ. ಕೆಳಗೆ ಬಿದ್ದಿರೋ ಅನ್ನ ಸರ್ವರ್ ಬಾಯಿ ಬಂದಂಗೆ ಬೈತಿರ್ತಾನೆ. ನಿಂಗೆ ಕಣ್ಕಣಲ್ವಾ, ನೋಡ್ಕೊಂಬರೋದಕ್ಕಾಗಲ್ವಾ, ಬಿಟ್ಟಿಗೆ ಬಂದು ತಿನ್ನೋದಲ್ದೆಲ್ಲ ಇಷ್ಟೊಂದೆಲ್ಲ ನೀವು ಮಾಡ್ತಿಲ್ಲ, ಇಷ್ಟೊಂದೆಲ್ಲ ವೇಸ್ಟ್ ಮಾಡಿದೆಲ್ಲ ಅಂತ ಬೈತಿರ್ತಾನೆ. ಬೈತಿರ್ಬೇಕಾದ್ರೆ ಭಾಗ್ಯ ಬಂದು ನಿನಗೇನಪ್ಪ, ನಿನಗೆ ಹೆಚ್ಚು ಗೊತ್ತಾಗಲ್ವಾ, ವಯಸ್ಸವ್ರು ಕೆಳಗೆ ಬಿದ್ದರೆ ಫಸ್ಟ್ ಅವ್ರನ್ನ ಎದ್ದು ನಿಲ್ಲಿಸ್ಬೇಕು, ಕೂರಿಸ್ಬೇಕು, ಅವ್ರನ್ನ ಆರೈಕೆ ಮಾಡಬೇಕಂತ ಗೊತ್ತಿಲ್ಲ, ಬಾಯಿ ಬಂದಂಗೆ ಬೈತಾ ಇದ್ದಲ್ಲ, ಹೀಗೆ ನಿಮ್ಮ ಅಪ್ಪ ಅಮ್ಮಂಗೆ ಹಿಂಗೆ ಆಗಿದೆ, ಹಂಗೆ ಬೈತಿದ್ಯಾ ಅಂತ ಭಾಗ್ಯ ಕೇಳ್ತಾಳೆ. ಇಷ್ಟೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು. ವಯಸ್ಸಾದವ್ರನ್ನ ಫಸ್ಟು ಬೆಲೆ ಕೊಡೋದನ್ನು ಕಲೀರಿ. ಬೆಲೆ ಕೊಡದೆ ಹೋದರೆ ನಿಮಗೂ ಆ ಮುಂದಕ್ಕೆ ಹೋದಾಗ ಬೆಲೆ ಸಿಗೋದಿಲ್ಲ ಅಂತ ಅಂತಾಳೆ. ನೀವೇನು ಮೇಡಮ್ ನಮ್ಮ ಕೆಲಸಕ್ಕೆ ಅಡ್ಡ ಬರ್ತಿರೋರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ, ಏನು ರೀ ನಿಮ್ಮ ಕೆಲಸ, ಫಸ್ಟು ಮಾನವೀಯತೆಗೆ ಕೆಲಸ ಕೊಡಿ, ಫಸ್ಟ್ ಮಾನವೀಯತೆಗೆ ಬೆಲೆ ಕೊಡಿ ಅಂತ. ಅಷ್ಟರಲ್ಲಿ ಕಿಚ್ಚಾಡ್ತಿರೋದು ನೋಡಿ ಹರೀಶ್ ಅಣ್ಣಂಗೆ ಗೊತ್ತಾಗತ್ತೆ. ಅವ್ನು ನಿಂತಿರೋಗಿ ಹೋಗಿ ನೋಡ್ತಾನೆ. ಭಾಗ್ಯ ನೋಡಿ, ಈ ಚೀಪ್ ಮೆಂಟಾಲಿಟಿಗಳೇ ಎಷ್ಟು, ಏನಾದ್ರು ಒಂದು ರಗಲೆ ಮಾಡೋದು, ತೂಕ ಮಾಡೋದು, ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು, ಇದನ್ನೇ ಮಾಡ್ತಿರ್ತಾರೆ. ಸೂರ್ಯಂತ ಸವಸ ನಾನು ಮಾಡಬೇಕಲ್ಲ, ಅದು ನನ್ನ ತಮ್ಮಂಗೆ ಬುದ್ಧಿ ಇಲ್ಲ ಅಂತ ಹೇಳಿ ಅವರನ್ನ ಬಾಯಿ ಬಂದಂಗೆ ಬೈಕೊಂಡು ಹೋಗ್ತಾ ಇರ್ತಾನೆ. ಆಗ ಇವ್ರು ಏನಾರು ಮಾಡ್ಕೊಳ್ಳಿ, ಬಂದಾಗ ಮಾತಾಡೋಣ ಅಂತೇಳಿ ಹೋಗೊಂದು ಜಾಗದಲ್ಲಿ ಹೋಗಿ ಕೂತ್ಬಿಡ್ತಾನೆ. ಆ ಕೂರಕ್ಕೂ ಮುಂಚೆ ಇವರೆಲ್ಲ ಇಷ್ಟೇ, ಇವ್ರುಗಳು ಬಾಳು ಇಷ್ಟೇ, ಏನು ಬೇಕೋ ಅದನ್ನು ಮಾಡ್ಕೋತಾರೆ. ಆದರೆ ಇಂಥ ಚೀಪ್ ಮೆಂಟಾಲಿಟಿಯವ್ರ ಜೊತೆ ನಾನು ಮಾತಾಡಬೇಕಲ್ಲ, ಅದೇ ನನಗಿರೋದು ಅಂಥೇಳಿ ಅವನು ಅಲ್ಲಿ ಕೂತ್ಕೋತಾನೆ. ಇಲ್ಲಿ ಭಾಗ್ಯ, ಏನಪ್ಪ ನೀನು ಹಿಂಗೆ ಮಾತಾಡ್ತಿದ್ದೆ, ಒಬ್ಬ ಓನರ್ಗೆ ಮಾಲೀಕನಾಗಿ ನೀವು ಹಿಂಗೆ ಮಾತಾಡ್ತಿರಲ್ಲ, ನಿಮ್ಗೆ ಇಷ್ಟೆಲ್ಲ ಗೊತ್ತಾಗಲ್ವಾ ಅಂತ ಭಾಗ್ಯ ಓನರ್ನ ಬೈತಾಳೆ. ಆ ರೆಸ್ಟೋರೆಂಟ್ ಓನರ್ನ ಬೈಬೇಕಾದ್ರೆ ರೆಸ್ಟೋರೆಂಟ್ ಓನರ್ ಬಂದು ಪೂಜೆನ ಮದುವೆ ಆಗೋಂಥ ಅಣ್ಣನ ಹತ್ರ ಬಂದು ಮಾತಾಡ್ತಾನೆ. ಅದು ಮಾತಾಡೋಕ್ಕೂ ಮುಂಚೆ ಅವ್ನು ಬಂದು ಕೂತ್ಕೊಂಡಿರ್ತಾನೆ ಒಂದು ಚೇರ್ ಮೇಲೆ. ಅವನು ಅಷ್ಟು ಭಾಗ್ಯ, ನೀವೇನು ಮಾಡೋದು ಬೇಡ, ನನಗೇನು ಗೊತ್ತು ಮಾಡೋಕ್ಕೆ ಅಂತ ಗೊತ್ತು, ಫಸ್ಟು ವಯಸ್ಸಾದವ್ರಿಗೆ ಬೆಲೆ ಕೊಡೋದನ್ನು ನೋಡಿ, ನಿಮ್ಗೆ ಇದೆಲ್ಲ ಎಲ್ಲಿ ಗೊತ್ತಾಗಬೇಕು ಅಂತೇಳಿ ಇಷ್ಟು ದೊಡ್ಡದಾಗಿ ರೆಸ್ಟೋರೆಂಟ್ ಕಟ್ಬಿಟ್ರೆ ಸಾಕಾಗೋದು, ಇಷ್ಟು ವಿದ್ಯಾವಂತರಾಗ್ಬಿಟ್ರೆ ಸಾಕಾಗೋದು, ಅದು ತಕ್ಕಂತೆ ಬುದ್ಧಿನೂ ಇರಬೇಕು ಅಂತೇಳಿ ಓನರ್ಗೆ ಬಾಯಿ ಬಂದಂಗೆ ಬೈದು ಭಾಗ್ಯ ಅವನ್ನ ಅಲ್ಲಿಂದ ವಯಸ್ಸೋದನ್ನು ಕರ್ಕೊಂಡು ಹೋಗ್ತಾಳೆ. ಅದೇ ಇವನು ಇರಲಿ, ಅವರಣ್ಣ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾನೆ. ಅವರಣ್ಣ ಅಂತ ಸರ್ವರ್ ಏನು ಬೇಕು ಸರ್ ಅಂತ ಬಂದಾಗ ಅಲ್ಲಿ ಒಬ್ಬರು ಮಾತಾಡ್ತಿದ್ರಲ್ಲ, ಏನು ಕತೆ ಅಂದಾಗ ಇನ್ನೊಂದು ಹೇಳೋಕ್ಕೆ ಅಂತ ಬರೋಸಲ್ಲಿ ಓನರ್ ಬಂದು, ಇನ್ನೇನು ಸರ್, ಏನೊಂದು ತಿಂತಾರೆ ಮತ್ತು ತಿಂತಾರೆ, ಅದು ದುಡ್ಡು ಕೊಡದೆ ಬಿಲ್ ಕೊಡದಲ್ಲೇ ಹೋಗ್ತಾರೆ, ನಾವು ಹೋಗ್ಲಿ ಬಿಡಿ ಏನೋ ಪಾಪ ಅಂದ್ಕೊಂಡು ನಾವು ಸುಮ್ಮನೆ ಆಗ್ತೀವಲ್ಲ, ಅದು ನಮ್ಮ ಒಳ್ಳೆತನಕ್ಕೆ ಇದಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಹೌದು, ಇಂಥ ಚೀಪ್ ಮೆಂಟಾಲಿಟಿಯವ್ರನ್ನೆಲ್ಲ ಹಿಂಗೆ ಮಾಡ್ತಾರೆ, ಇಷ್ಟೇ ಅವ್ರುಗಳ ಬುದ್ಧಿ, ಏನು ಮಾಡೋದು, ನಾವು ಎಷ್ಟೇ ಮಾಡಿದ್ರು ಅದು ಸರಿ ಹೋಗಲ್ಲ, ಅವ್ರುಗಳ ಬುದ್ಧಿನೇ ಹಿಂಗಾಗಿರತ್ತೆ ಅಂತ ಅವರಣ್ಣ ಬಾಗಿನ ಬಗ್ಗೆನೂ ಮಾತಾಡಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿ ಸರ್ವರ್ ಕೇಳ್ತಾನೆ, ಯಾಕೆ ಸರ್ ಸುಳ್ಳು ಹೇಳಿದ್ರಿ, ಪಾಪ ಮೇಡಮ್ ಮೇಲೆ ದಬ್ಬಾವನೆ ಬರೋಂಗೆ ಮಾಡಿದ್ರಲ್ಲ ಅಂತ ಅಂದಾಗ ಓನರ್ ಹೇಳ್ತಾನೆ, ಅಯ್ಯೋ ನಮ್ಮ ರೆಸ್ಟೋರೆಂಟ್ ಚೆನ್ನಾಗಬೇಕಂದ್ರೆ ಯಾರಿಗೇನದು ನನಗೇನು ಅಂತ ಹೇಳ್ತಾನೆ. ಇಲ್ಲಿ ಭಾಗ್ಯ ವಯಸ್ಸೋದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಬ್ಯಾಂಡೇಜ್ ಹಾಕ್ಸಿ ಡಾಕ್ಟರ್ ಹತ್ರ ಈ ಮಾತ್ರೆನೆಲ್ಲ ತೊಗೊಂಡು ಟೈಮ್ ಸರಿಯಾಗಿ ತೊಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಷನ್ ಕೊಡಿಸಿ ಅಲ್ಲಿಂದ ಹೊರಗಡೆ ಕರ್ಕೊಂಬಂದು, ಸರ್ ನೀವು ಆರಾಮಾಗಿ ಮನೆಗೆ ಹೋಗಿ ಅಂತ ಹೇಳ್ತಾನೆ. ಆಗ ನಿನ್ನಂಥ ಒಬ್ಬಳು ಹೆಣ್ಮಗಳು ಮನೇಲಿದ್ದರೆ ಎಲ್ಲರ ಮನೇನೂ ಉದ್ಧಾರ ಆಗುತ್ತೆ, ಆಗ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಆದರೆ ನಿನ್ನಂಗಲ್ಲಮ್ಮ ಅಂತ ಹೇಳಿ ಬಾಗಿನ ಹೊಗಳುತ್ತಾರೆ. ಬಾಗಿ ಸರಿ ಸರ್ ನಿಮ್ಮ ಮನೆ ಹೊಡಿ ಅಂತೇಳಿ ಆಟೋ ನಿಲ್ಲಿಸಿ ಆಟೋ ಹಚ್ಚಿ ಆಟೋ ಚಾರ್ಜನ್ನು ಕೊಟ್ಟು ಮನೆ ತಾನೇ ಬಿಟ್ಬಿಡಪ್ಪ ಅಂತ ಹೇಳಿ ಅವನ್ನ ಕಳಿಸ್ತಾಳೆ. ಕಳಿಸ್ಬೇಕಾದ್ರೆ ನೀನು ಚೆನ್ನಾಗಿರಮ್ಮ, ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿ ಆ ವಯಸ್ಸಾದವ್ರ ಬಾಗಿನ ಆರಿಸಿ ಕಳಿಸ್ತಾರೆ. ಅದೇ ಬಾಗಿಂಗೆ ಆಮೇಲೆ ನೆನಪಾಗುತ್ತೆ, ಅಯ್ಯೋ ಅವರನ್ನ ಕಾಯ್ತಿರ್ತಾರಲ್ಲ ಮಾತಾಡೋಕ್ಕೆ ಅಂತ ಹೇಳಿ ಅವಳು ಅಲ್ಲಿಂದ ಅರ್ಜೆಂಟಾಗಿ ಅವ್ರ ರೆಸ್ಟೋರೆಂಟ್ ಒಳಗೆ ಹೋಗ್ತಾಳೆ. ಆದರೆ ಅಲ್ಲಿಂದ ಅವರನ್ನ ಹೊರಟಾಗಿರ್ತಾರೆ. ಇಲ್ಲಿ ತಾಂಡವ ಕೆಲಸ ಮಾಡೋ ಜಾಗದಲ್ಲಿ ಅವನ ಕೆಳಗಿರೋಂಥ ಕೆಲಸಗಾರಂಗೆ ನನಗೆ ಈ ಕೆಲಸ ಇಮಿಡಿಯೇಟಾಗಿ ಆಗಬೇಕು, ಅದೆಲ್ಲ ಗೊತ್ತಿಲ್ಲ, ಬೇಗ ಮಾಡು ಅಂತ ಅಂದಾಗ, ಇಲ್ಲ ಸರ್ ಆಲ್ರೆಡಿ ಬಾಸ್ ನಂಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ತಿದ್ದೀನಿ, ಈಗ ಮಧ್ಯದಲ್ಲಿ ನಿಮ್ಮ ಕೆಲಸ ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತಂದಾಗ, ನನಗೆ ಮಾಡೋಕ್ಕಾಗಲ್ಲ ಅಂತ ಎಷ್ಟಿರಬೇಡ ನಿನಗೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ಮಾಡಲೇಬೇಕು ಅಂತ ಹೇಳ್ತಾನೆ. ಆಗ ಅವ್ನ ಕೆಲಸ ಮಾಡೋನಿಲ್ಲ ಸರ್, ನಂಗೆ ಆಗಲ್ಲ, ಹಿಂಗೆಲ್ಲ ಮಾಡೋದಕ್ಕಾಗಲ್ಲ, ನಮ್ಮ ಕೆಲಸನಾರು ಹೋದರೆ ಯಾರೂ ಬಂದು ಸಹಾಯ ಮಾಡಲ್ಲ, ನಿಮ್ಮ ಕೆಲಸ ಹೋದಾಗ ನಿಮ್ಮ ಹೆಂಡ್ತಿ ಬಂದು ನಿಮ್ಗೆ ಸಹಾಯ ಮಾಡಿದ್ದಾರೆ, ಅದೇ ಥರ ನಮ್ಮ ಹೆಂಡ್ತಿ ಬಂದು ನಮಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ನಾವಿಲ್ಲ ಅಂತ ಅಂದಾಗ, ಅವನು ಬಾಗಿನ ಕೇಳಿದ ತಕ್ಷಣ ತಾಂಡೋ ಕೋಪ ಬಂದು ಅವ್ನು ಕೆಲಸ ಮಾಡೋನಿಗೆ ಕಪಾಳ ಕೊಡೋದು ಬಿಡ್ತಾನೆ. ಕಪಾಳ ಕೊಡಿದಾಗ, ನೀವೇನು ನಂಗೆ ಹೊಡಿತಾ ಇದ್ದೀರ ಅಂತ ಎಲ್ಲರೂ ಆಫೀಸಲ್ಲಿರೋರು ಅವನೇ ನೋಡ್ತಿರ್ತಾರೆ. ಆಗ ಪಕ್ಕದಲ್ಲಿರೋನು, ಏನು ಸರಿ ಕಪಾಳ ಕೊಡ್ತಿದ್ದೀನಲ್ಲ, ಇಟ್ಕೊಬೇಡಿ, ಇರೋದನ್ನೇ ಹೇಳಿದೀವಿ ತಾನೆ, ಇರಲಾರ್ದು ಏನಾರು ಹೇಳಿದ್ವಾ, ಇರೋದನ್ನ ಹೇಳಿದ್ದಕ್ಕೆ ನೀವ್ಯಾಕೆ ಸಿಟ್ಟು ಮಾಡ್ಕೋತೀರಾ ಅಂತ ಮತ್ತೆ ಅದನ್ನೇ ಹೇಳ್ತಾನೆ. ಆ ಇರಬೇಕಾರೆ ಅವ್ನು ಹೇಳ್ತಾನೆ, ಇನ್ನೊಂದು ಸಲ ನನ್ನ ಪರ್ಸ್ನಲ್ ಬಗ್ಗೆ ಮಾತಾಡೋದು ಇನ್ನೊಂದು ಆಗ್ತೀನಿ ಅಂತ ಬಂದಾಗ ಶ್ರೇಷ್ಠ ಬಂದು ತಡಿತಾಳೆ. ತಾಡೋ ಕಂಟ್ರೋಲ್, ಏನಕ್ಕೆ ಹಿಂಗೆ ಕಿಚ್ಚಾಡ್ತಾಯಿದ್ದೆ, ಇದು ಮಾಡೋದು ಸರಿಯಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಯಾಕೆ ಸರ್ ಕಿಚ್ಚಾಡ್ತೀರಾ, ನೀವು ಹಿಂಗಿರಬೇಕು ಹಿಂಗಿರ್ಬೇಕಂತ ಹೇಳ್ಕೊಡ್ಬೇಕಾಗತ್ತೆ, ನಾವು ನಿಮಗೆ ಕೆಲಸ ಮಾಡೋ ಜೊತೆಲಿ ಹೇಗಿರ್ಬೇಕಂತ ನಿಮ್ಗೆ ಗೊತ್ತಿಲ್ಲ ಮಾತಾಡ್ತಿರಲ್ಲ, ನಾವೇನು ಹೇಳ್ಬಾರ್ದನ್ನು ಹೇಳಿದ, ಇರೋದನ್ನೇ ತಾನು ಹೇಳಿದ್ದೀವಿ, ನಿಮ್ಮ ಹೆಂಡ್ತಿಯಿಂದನೇ ನಿಮಗೆ ಮತ್ತೆ ನಿಮ್ಮ ಕೆಲಸ ಸಿಕ್ಕಿದ್ದು ಅಂತ ಹೇಳ್ತಾರೆ. ಆಗ ತಗೊಂಡು ತಡೆಯೋಕ್ಕಾಗದೆ ಕೋಪದಿಂದ, ಅವಳೇನು ಹೇಳಿದ್ದಕ್ಕೆ ನಂಗೆ ಕೆಲಸ ಸಿಕ್ಕಿರೋದಲ್ಲ, ಈ ಜಾಗಕ್ಕೆ ಬೇರೆಯವ್ರು ಬಂದರೆ ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನೇ ಇದಕ್ಕೆ
ಎಫಿಷಿಯೆಂಟ್ ವರ್ಕರ್ ಅಂತ ಹೇಳಿದ್ದಕ್ಕೆ ನನ್ನ ಮತ್ತೆ ವಾಪಸ್ ಅಂಗಡಿಗೆ ಹೊತ್ತು ಬೇರೆ ಏನಕ್ಕಲ್ಲ ಅಂತೇಳಿ ಅಲ್ಲಿಂದ ತಾಂಡ ಹೋಗ್ತಾನೆ. ಸೆಟ್ ಮಾಡ್ಕೊಂಡು ಹೋಗೋದಕ್ಕೆ ಸ್ಟೇಷನ್ನು ತಾಂಡವಿಂದ ಸೆಟ್ ಮಾಡ್ಕೊಂಡು ಹೊಡ್ತಾರೆ. ಎಲ್ಲರೂ ಇವ್ರ ಕತ್ತೆ ಬಾಲ ಕುದುರೆ ಜುಟ್ಟು ಅನ್ನೋ ಥರ ಇವ್ನ ಮೇಲಿಗೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂದ್ಕೊಂಡು ಸುಮ್ಮನಾಗ್ತಾರೆ. ಇಲ್ಲಿ ಭಾಗ್ಯ ಬಂದು ಪೂಜೆನ ಹತ್ರ ಹೇಳ್ತಾಳೆ, ಅವ್ರ ಅಣ್ಣನ ಮಾತಾಡ್ಸಕ್ಕೆ ಹೋಗಿದೆ, ಬಟ್ ನಾನು ಹೋಗೋಷ್ಟರಲ್ಲಿ ಅವ್ರು ಅಲ್ಲಿಂದ ಹೊರಟಿದ್ರು, ಆದರೆ ನಾನು ಒಂಚೂರು ಲೇಟಾಗಿ ಹೋದೆ, ಅದಕ್ಕೆ ಅವ್ರು ಹೊರಟ್ಬಿಟ್ಟಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ, ನೀನೇ ತಲೆ ಕೆಡಿಸ್ಕೋಬೇಡ, ನಾನು ಅವನ ಹತ್ರ ಎಲ್ಲ ಮಾತಾಡಿ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆಯಿತು ಮೇಡಮ್, ನೀವು ಅದೆಲ್ಲ ಮಾಡ್ಕೊಳ್ಳಿರಂತ ಈಗ ಒಂದು ಸಲ ಫೋನ್ ಮಾಡೋನಿಗೆ, ನಾನು ಅವ್ರ ಅಣ್ಣನ ಹತ್ರ ಮಾತಾಡಬೇಕು ಅಂತ ಭಾಗ್ಯ ಪೂಜಂಗೆ ಹೇಳ್ತಾಳೆ. ಸರಿ ಆಯಿತು, ಫೋನ್ ಮಾಡ್ತೀನಿ ಅಂತೇಳಿ ಭಾಗ್ಯ ಅವನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಅವನು ಅವ್ರ ಅಣ್ಣನ ಪಕ್ಕ ಇರ್ತಾನೆ. ಅವ್ರ ಅಣ್ಣನ ಪಕ್ಕ ಇರಬೇಕು ಮುಂಚೆ ಅಲ್ಲಿ ಅವ್ರ ಅಣ್ಣ ಫೋನ್ ನೋಡ್ಕೊಂಡು ಆಚೆ ಕೂತಿರ್ಬೇಕಾರೆ ಅವ್ನು ಬಂದು, ನೀವು ಅವ್ರ ಅಕ್ಕನ ಹತ್ರ ಮಾತಾಡಿದೆ ಅಂತ ಅವ್ನ ತಮ್ಮ ಕೇಳ್ತಾನೆ. ಆಗ ಇಲ್ಲ, ನಾನು ಮಾತಾಡೋಕ್ಕಾಗಲಿಲ್ಲ ಇವತ್ತು, ಯಾಕೆಂದ್ರೆ ಅವ್ರ ಅಕ್ಕ ಬರಲಿಲ್ಲ, ಅವ್ರು ಬರೋಕ್ಕೂ ಮುಂಚೆ ನಂಗೆ ಟೈಮ್ ಆಗಿತ್ತು, ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾನೆ. ಇದಕ್ಕೆ ಅವರೆಲ್ಲ ಚೀಪ್ ಮೆಂಟಾಲಿಟಿ ಫೆಲ್ಲೋಸ್, ಅವ್ರ ಜೊತೆ ನಾನು ಮಾತಾಡೋದಕ್ಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವ್ನ ತಮ್ಮ ಹೇಳ್ತಾನೆ, ಇಲ್ಲ ನಾನು ಎಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅವ್ರ ಬಗ್ಗೆ ಅಂತಂದಾಗ ಪೂಜಾ ಫೋನ್ ಮಾಡ್ತಾಳೆ. ಪೂಜಾ ಅವ್ರಿಗೆ ಫೋನ್ ರಿಸೀವ್ ಮಾಡಿ, ಏನು ಹಿಂಗಿದೆ ಅಂತ ಕೇಳ್ಬೇಕಾದ್ರೆ ಅವಳು ಸಲಿಗಿಂದ ಮಾತಾಡ್ಬೇಕಾದ್ರೆ ಇವನು ಅಣ್ಣ ಪಕ್ಕದಲ್ಲಿದ್ದಾರೆ ಅಂತ ಸನ್ನೆ ಮಾಡಿ ಹೇಳ್ತಾನೆ. ಏನೋ ಸನ್ನೆ ಮಾಡ್ತಿದ್ದೆ ಅಂತಂದರೆ ಪಕ್ಕದಲ್ಲಿ ಯಾರು ಇದ್ದಾರಾ, ಆಯಿತು ಬಿಡ, ನಾನು ಮತ್ತೆ ಮಾತಾಡ್ತೀನಿ ಅಂತೇಳಿ ಪೂಜಾ ಮೆತ್ತಗೆ ಮಾತಾಡ್ತಾಳೆ. ನಮ್ಮ ಅಕ್ಕ ನಿಮ್ಮ ಅಣ್ಣನ ಮಾತ್ರ ಮಾತಾಡೋಕೆ ಹೋಗಿದ್ದಂತೆ, ಅವ್ರು ಲೇಟಾಗಿ ಹೋಗೋದಕ್ಕೆ ಸಿಕ್ಕಿಲ್ಲಂತೆ, ನಮ್ಮ ಅಕ್ಕ ಮಾತಾಡಬೇಕಂತ ಒಂಚೂರು ಫೋನ್ ಕೊಡು ಅಂತ ಹೇಳ್ತಾಳೆ. ಫೋನನ್ನು ಅವ್ರ ಅಣ್ಣಂಗೆ ಸ್ಪೀಕರ್ಗೆ ಹಾಕಿ ಅವ್ರ ಅಣ್ಣಂಗೆ ಕೊಡ್ತಾನೆ. ಭಾಗ್ಯ, ಸರ್ ನೀವೇನು ತಪ್ಪು ತಿಳ್ಕೊಬೇಡಿ, ನಾನು ಅಲ್ಲಿ ಬರಬೇಕಂತಿದ್ದೆ, ಅಷ್ಟಲ್ಲಿ ವಯಸ್ಸಾದವ್ರಿಗೆ ಒಂಚೂರು ಲೇಟ್ ಆಗಿತ್ತು, ಅವ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ ಲೇಟ್ ಆಯಿತು ಸರ್ ಬರೋದನ್ನು, ಬಂದೆ ರೆಸ್ಟೋರೆಂಟ್ಗೆ, ಬಟ್ ನೀವು ಅಷ್ಟು ಹೊರಟ್ಬಿಟ್ಟಿದ್ರಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಿ, ನಾನು ನಾಳೆ ನಿಮ್ಮ ಮನೆಗೆ ಬಂದು ಸೀದಾ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಡ್ತೀನಿ ಅಂತ ಹೇಳ್ತಾಳೆ. ಆಗ ಅವರಣ್ಣ ಸರಿ ಆಯ್ತಾಯಿತು ಬನ್ನಿ ಅಂತ ಹೇಳ್ತಾಳೆ. ಸರಿ, ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಡಿ ಅಂದಾಗ, ಬರೋವಾಗಲೇ ಇದನ್ನೇ ನಾನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾನೆ. ಸರಿ ಅಂತ ಪೂಜಂಗೆ ಫೋನ್ ಕೊಟ್ಟು ಭಾಗ್ಯ, ಏನೋ ಇವಾಗ ಸಮಾಧಾನ ಆಯಿತು, ನನಗೆ ಎಲ್ಲ ಒಳ್ಳೇದಾದರೂ ಸಾಕು ಅಂತ ಹೇಳಿ ಹೊಡ್ತಾಳೆ. ಸರಿ ಮೇಡಮ್, ಥ್ಯಾಂಕ್ಸ್ ಎಲ್ಲ ಹೇಳೋದು ಬೇಡ, ನೀವು ಹೊಡಿ ಅಂತ ಹೇಳ್ತಾಳೆ. ಇಲ್ಲಿ ಶ್ರೇಷ್ಠ ತಾಂಡವ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಕೋಪದಿಂದ ಶ್ರೇಷ್ಠ ಬರ್ತಾಳೆ ಮಾತಾಡ್ಸೋಕ್ಕೆ ಅಂತ. ಆಗ ತಾಂಡವ್, ಇನ್ನೇನಾಗಬೇಕಾಗಿದೆ ಶ್ರೇಷ್ಠ, ಆಫೀಸಲ್ಲೆಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ, ಎಲ್ಲ ಭಾಗ್ಯನಿಂದನೇ ಆಗಿದಂತೆ, ಭಾಗ್ಯ ಹೆಲ್ಪ್ ಮಾಡಿದ್ದಕ್ಕೆ ನಂಗೆ ಕೆಲಸ ಸಿಕ್ಕಿದಂತೆ, ಇದನ್ನೆಲ್ಲ ನಾನು ಕೇಳಿಸ್ಕೊಂಡಿರ್ಬೇಕಂತ ತಾಂಡವ್ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ, ಯಾಕೆ ತಾಂಡವ್ ಇಷ್ಟೊಂದು ಸಿಟ್ಟು ಮಾಡ್ಕೋಬೇಡ, ಅವ್ರು ಯಾರೋ ಏನೋ ಅಂತಾರೆ ಅಂತ ನೀನ್ಯಾಕೆ ಸಿಟ್ಟು ಮಾಡ್ಕೊಂಡು ತಾಳ್ಮೆ ಕಳ್ಕೊತೀಯ, ಅದೆಲ್ಲ ಚೆನ್ನಾಗಿರಲ್ಲ, ನೀನೇ ತಲೆ ಕೆಡಿಸ್ಕೊಬಿಟ್ಟಿದ ಬಗ್ಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಅದು ಹೆಂಗೆ ಬಿಡೋಕ್ಕಾಗುತ್ತೆ, ನಾನು ಬಿಡೋದಿಲ್ಲ, ಇದನ್ನೆಲ್ಲ ಅವಳು ಮಾಡಿದ್ದನ್ನು ಕಣಕ್ಕೆ ಕೇಳ್ಕೊಂಡಿರ್ಬೇಕಂತ ಹೇಳಿ ಅದನ್ನು ಹೇಳಿ ಹೊರಡ್ತಾನೆ. ಶ್ರೇಷ್ಠಕ್ಕೆ ಎಲ್ಲೋಗ್ತದೆ, ಊಟ ಮಾಡ್ಬಾ ಅಂತ ಕರೆದೆ, ನಂಗೆ ಒಬ್ಬನೇ ಇರಬೇಕು ಅನ್ಸುತ್ತೆ ಶ್ರೇಷ್ಠ, ನಾನು ಬಿಟ್ಬಿಡು, ನಾನು ಸುಮ್ಮನೆ ತಲೆ ತಿಂದ ನನಗೆ ಇರಿಟೇಟ್ ಮಾಡಬೇಡ, ನಾನೊಬ್ಬನೇ ಇರಬೇಕು ಅಂತ ಅನ್ಸುತ್ತೆ, ನಾನು ಬಿಟ್ಬಿಡು, ನಾನು ಹೋಗ್ತೀನಿ ಅಂತ ಹೇಳಿ ತಾಂಡವ್ ಶ್ರೇಷ್ಠನ ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಹೊರಟಾದ್ಮೇಲೆ ಶ್ರೇಷ್ಠ ಅನ್ಕೋತಿರ್ತಾಳೆ, ಇವನೇನು ಹುಚ್ಚಂತ ಆಡ್ತಿದ್ದಾನೆ, ಏನು ಅವ್ರು ಹೇಳೋದಕ್ಕೆಲ್ಲ ಇವನು ಯಾಕೆ ತಲೆ ಕೆಡಿಸ್ಕೋಬೇಕು, ಅವ್ರು ಏನಾರು ಅಂದ್ಕೊಳ್ಳಿ, ನನಗೇನು ಅಂತ ಅಂದ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಇಲ್ದಲ್ಲ ಅದೆಲ್ಲ ತಲೆಗೆ ಹಾಕೋತಾ ಇದ್ದಾನೆ ಅಂತ ಅಂದ್ಕೊಂಡು ಶ್ರೇಷ್ಠ ವರ್ಷ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ. ಮುಂದೇನಾಗುತ್ತೆ ನೋಡೋಣ.